ವೀಕ್ಷಕರೇ, 135 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತ ದೇಶದಲ್ಲಿ 95% ಜನರು ಸ್ವಯಂ ಉದ್ಯೋಗಿ ಮತ್ತು ಉದ್ಯೋಗಿ ಜನರು ಇದ್ದಾರೆ. ಈ ರೀತಿ ಜನರಿಗೆ ಅವರು ಎಷ್ಟು ಕೆಲಸವನ್ನು ಮಾಡುತ್ತಾರೋ ಅಷ್ಟು ಆದಾಯವನ್ನು ಮಾತ್ರ ಪಡೆಯುತ್ತಾರೆ. ಅವರು ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಒಂದು ಲಿಮಿಟೆಡ್ ಇನ್ಕಮ್ ಅನ್ನು ಸಂಪಾದಿಸುತ್ತಾರೆ. ಇದನ್ನು ನಾವು ಆಕ್ಟಿವ್ ಇನ್ಕಮ್ ಎಂದು ಕರೆಯುತ್ತೇವೆ. ಇವರು ಕೆಲಸ ಮಾಡಿದರೆ ಮಾತ್ರ ಆದಾಯ ಬರುತ್ತೆ, ಇಲ್ಲ ಅಂದ್ರೆ ಆದಾಯ ಬರೋದಿಲ್ಲ. ಇನ್ನುಳಿದ 5% ಜನರು ಬಿಸಿನೆಸ್ ಮೆನ್ಸ್ ಅಂಡ್ ಇನ್ವೆಸ್ಟರ್ಸ್ ಆಗಿರುತ್ತಾರೆ. ಅವರು ಒಂದು ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಸಂಪಾದನೆ ಮಾಡುತ್ತಾರೆ. ಅವರು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಅವರಿಗೆ ದುಡ್ಡು ಬರುತ್ತೆ. ಗೆಳೆಯರೆ, ಹಾಗಾದ್ರೆ ಆಕ್ಟಿವ್ ಇನ್ಕಮ್ ಇಂದ ಪ್ಯಾಸಿವ್ ಇನ್ಕಮ್ಗೆ ಹೋಗೋದಾದ್ರೂ ಹೇಗೆ? ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಎಸ್, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ, ಜನರು ಬೇಕಾಗುತ್ತೆ, ಅದ್ರ ಜೊತೆಗೆ ಒಂದು ಸಿಸ್ಟಮ್ ಕೂಡ ನಮಗೆ ಬೇಕಾಗುತ್ತೆ. ಇವೆಲ್ಲ ನಮ್ಮ ಹತ್ರ ಇಲ್ಲ ಅಂದ್ರೆ ಅದಕ್ಕೆ ಬೇರೆ ದಾರಿನ ನಾವು ಹುಡುಕ್ತಾ ಹೋದ್ರೆ ಎಸ್ ಅದಕ್ಕೊಂದು ಉತ್ತರ ಇದೆ. ಅದೇ ಸುಲಭವಾದ ಒಂದು ವಂಡರ್ಫುಲ್ ಅಪರ್ಚುನಿಟಿ ಅಂದ್ರೆ ಅದೇ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಬನ್ನಿ ಫ್ರೆಂಡ್ಸ್, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಟೋಟಲ್ ಆಗಿ 2 ತರದ ಮಾರ್ಕೆಟಿಂಗ್ ಇರುತ್ತೆ. ಒಂದು ಟ್ರೆಡಿಷನಲ್ ಮಾರ್ಕೆಟಿಂಗ್, ಇನ್ನೊಂದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಫ್ಯಾಕ್ಟರಿಯಿಂದ ಏನೇ ವಸ್ತು ರೆಡಿಯಾಗಿ ಅದು ಮುಂದೆ ನ್ಯಾಷನಲ್ ಡಿಸ್ಟ್ರಿಬ್ಯೂಟರ್, ಹೋಲ್ಸೇಲರ್, ರೀಟೇಲರ್, ಅದಾದ ನಂತರ ಬರೋದು ಗ್ರಾಹಕರು. ಉದಾಹರಣೆಗೆ ಫ್ಯಾಕ್ಟರಿಯಲ್ಲಿ ಯಾವುದೇ ಒಂದು ವಸ್ತು 40 ರೂಪಾಯಿಗೆ ರೆಡಿ ಆದರೆ ಅದು ಕಸ್ಟಮರ್ಗೆ ತಲುಪೋದ್ರ ಒಳಗಡೆ 100 ರೂಪಾಯಿ ಆಗಿರುತ್ತದೆ. 40 ರೂಪಾಯಿ ವಸ್ತುವನ್ನು 100 ರೂಪಾಯಿ ಕೊಟ್ಟು ಗ್ರಾಹಕರು ಖರೀದಿಸುತ್ತಾರೆ. ಇಲ್ಲಿ ಇನ್ನುಳಿದ 60 ರೂಗಳು ಕಮಿಷನ್ ಮತ್ತು ಟಿವಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚಾಗುತ್ತದೆ. ಇಲ್ಲಿ ಕಂಪನಿಗೆ ಮತ್ತು ಗ್ರಾಹಕರಿಗೆ ಯಾವುದೇ ತರಹದ ಲಾಭ ಆಗೋದಿಲ್ಲ. ಎರಡನೆಯದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂದ್ರೆ ಫ್ಯಾಕ್ಟರಿಯಿಂದ ಏನೇ ವಸ್ತು ರೆಡಿ ಆದರೆ ಡೈರೆಕ್ಟ್ ಆಗಿ ಗ್ರಾಹಕರಿಗೆ ತಲುಪುತ್ತದೆ. ಇಲ್ಲಿ ಯಾವುದೇ ರೀತಿಯ ಮಧ್ಯವರ್ತಿಗಳು ಮತ್ತು ಅಡ್ವರ್ಟೈಸ್ಮೆಂಟ್ಗಳು ಬರೋದಿಲ್ಲ. ಇಲ್ಲಿ ಒಂದು ವಸ್ತು ಫ್ಯಾಕ್ಟರಿಯಿಂದ 40 ರೂಪಾಯಿಗೆ ರೆಡಿಯಾಗಿ 100 ರೂಪಾಯಿಗೆ ಗ್ರಾಹಕರಿಗೆ ಮುಟ್ಟುತ್ತೆ. ಆದರೆ 60 ರೂಪಾಯಿ ವೇಸ್ಟ್ ಆಗೋದನ್ನ ಕಂಪನಿ ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತದೆ. ಇದೇ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಯ ಉದ್ದೇಶ. ಎಸ್, ಭಾರತದಲ್ಲಿ ಒಂದು ಬೆಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಯಾವುದು ಅಂತ ನೋಡ್ತಾ ಹೋದ್ರೆ ಫಾಸ್ಟೆಸ್ಟ್ ಗ್ರೋವಿಂಗ್ ಮಲ್ಟಿ ಲೆವೆಲ್ ಡೈರೆಕ್ಟ್ ಸೆಲ್ಲಿಂಗ್ ಗ್ಲೋಬಲ್ ಕಂಪನಿ ಇನ್ ಇಂಡಿಯಾ, ಅದುವೇ ವೆಸ್ಟೀಜ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ಭಾರತದಲ್ಲಿ ಹೆಲ್ತ್ ಅಂಡ್ ವೆಲ್ತ್ ಮಿಷನ್ ಅನ್ನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡುವುದರ ಮೂಲಕ ನಡೆಸುತ್ತಾ ಇದೆ. ಕಂಪನಿ ಸ್ಟಾರ್ಟ್ ಆಗಿದ್ದು ಜೂನ್ 2, 2004ರಲ್ಲಿ. ಕೇವಲ 2 ಬ್ರಾಂಚ್ ಆಫೀಸ್ ಇಂದ, ಅದು ದೆಹಲಿ ಮತ್ತು ಬೆಂಗಳೂರು. ಇವತ್ತು ಆಲ್ ಓವರ್ ಇಂಡಿಯಾ 92ಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ಗಳು ಹಾಗೆ 2500ಕ್ಕೂ ಹೆಚ್ಚು ಸ್ಟಾಕ್ ಪಾಯಿಂಟ್ಗಳನ್ನು ಹೊಂದಿದೆ. ಕೇವಲ 6 ಜನ ಡಿಸ್ಟ್ರಿಬ್ಯೂಟರ್ ಇಂದ ಸ್ಟಾರ್ಟ್ ಆಗಿ ಇವತ್ತು 2 ಕೋಟಿಗಿಂತ ಹೆಚ್ಚು ಜನ ಆಕ್ಟಿವ್ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡುತ್ತಿದ್ದಾರೆ. ಸ್ಟಾರ್ಟ್ ಆಗಿದ್ದು 2 ಪ್ರಾಡಕ್ಟ್ ನಿಂದ ಇವತ್ತು 450ಕ್ಕಿಂತ ಹೆಚ್ಚು ಪ್ರಾಡಕ್ಟ್ಗಳನ್ನು ಹೊಂದಿದೆ. ಕೇವಲ 5 ಕೋಟಿ ಟರ್ನ್ ಓವರ್ ಇಂದ ಸ್ಟಾರ್ಟ್ ಆಗಿ ಇವತ್ತು ಸುಮಾರು 2000 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಅನ್ನು ಹೊಂದಿ ಜೊತೆಗೆ ಪ್ರತಿ ವರ್ಷ 79% ಆನ್ಯುವಲ್ ಗ್ರೋತ್ ಅನ್ನು ಸಹ ತೋರಿಸುತ್ತಾ ಇದೆ. ಭಾರತದ ನಂಬರ್ 1 ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಆಗೋದ್ರ ಜೊತೆಗೆ ಇವತ್ತು ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ, ದುಬೈ, ಬಹರೀನ್, ಅಬುದಾಬಿ ಮತ್ತು ಒಮನ್ ದೇಶಗಳಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಭಾರತದ ಏಕಮಾತ್ರ ಕಂಪನಿ ವೆಸ್ಟೀಜ್ ಇವತ್ತು ಗ್ಲೋಬಲ್ 100 ಕಂಪನಿಗಳಲ್ಲಿ 30ನೇ ಸ್ಥಾನದಲ್ಲಿ ರ್ಯಾಂಕಿಂಗ್ ಅನ್ನು ಹೊಂದಿದೆ. ಕಂಪನಿಯ ವಿಷನ್ 2025ಕ್ಕೆ ಜಗತ್ತಿನ ಟಾಪ್ 10 ಕಂಪನಿಗಳಲ್ಲಿ ಒಂದಾಗಿರಬೇಕು, 20,000 ಕೋಟಿ ಬ್ರ್ಯಾಂಡ್ ಅನ್ನು ಹೊಂದಿರಬೇಕು ಮತ್ತು 50ಕ್ಕಿಂತ ಹೆಚ್ಚು ದೇಶಗಳಲ್ಲಿ ಕಂಪನಿ ರನ್ ಆಗಬೇಕು. ಕಂಪನಿಗೆ 75,000 ಸ್ಕ್ವೇರ್ ಫೀಟ್ ನಷ್ಟು ವಿಶಾಲವಾದ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಿಮಾಚಲ ಪ್ರದೇಶದಲ್ಲಿ ಇದೆ. ಕಂಪನಿಗೆ ತನ್ನದೇ ಆದ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಕೂಡ ಹೊಂದಿದೆ. ಇಲ್ಲಿ ಹೊಸ ಪ್ರಾಡಕ್ಟ್ಗಳ ಉತ್ಪಾದನೆ ಮತ್ತು ಟೆಸ್ಟಿಂಗ್ ಗಳನ್ನು ಮಾಡಲಾಗುತ್ತದೆ. ನಮ್ಮ ಕಂಪನಿಯ ಫೌಂಡರ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಗೌತಮ್ ಬಾಲಿ ಇವರು ಸಾಕಷ್ಟು ಹೆಲ್ತ್ ಬೇಸ್ಡ್ ನೆಟ್ವರ್ಕ್ ಕಂಪನಿಗಳಲ್ಲಿ ವರ್ಕ್ ಮಾಡಿದ 27 ವರ್ಷಗಳ ಅನುಭವ ಇದೆ. ಎರಡನೆಯ ಡೈರೆಕ್ಟರ್ ಮಿಸ್ಟರ್ ಕನ್ವರ್ ಬೀರ್ ಸಿಂಗ್ ಇವರು ವೆಸ್ಟೀಜ್ ಕಂಪನಿಯ ಸಾಫ್ಟ್ವೇರ್ ಅನ್ನು ರೆಡಿ ಮಾಡಿದ್ದಾರೆ. ಇವರು ಅನೇಕ ಕಂಪನಿಗಳಲ್ಲಿ ಸಾಫ್ಟ್ವೇರ್ ಡಿಸೈನರ್ ಆಗಿ ವರ್ಕ್ ಮಾಡಿದ ಅನುಭವ ಇದೆ. ಕಂಪನಿಯ 3ನೇ ಡೈರೆಕ್ಟರ್ ಮಿಸ್ಟರ್ ದೀಪಕ್ ಸೂಡ್ ಇವರು ಡೈರೆಕ್ಟರ್ ಆಫ್ ಆಪರೇಷನ್ ಆಗಿದ್ದಾರೆ. ವೆಸ್ಟೀಜ್ ಮ್ಯಾನೇಜ್ಮೆಂಟ್